2025-26ನೇ ಸಾಲಿನಲ್ಲಿ PU ಸೆಕೆಂಡ್ ಇಯರ್ ಫಿಸಿಕ್ಸ್ ಎಕ್ಸಾಮ್ ಬರಿತಾ ಇದ್ದಲ್ಲಿ ನಿಮ್ಗೆ ಎಂತ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ನಲ್ಲಿ ಮತ್ತು ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಸ್ಮಾರ್ಟ್ ಆಗಿ ಯಾವ ರೀತಿ ವರ್ಕ್ ಮಾಡಿ ಅಧಿಕವಾಗಿ ನಾವು ಸ್ಕೋರ್ ಮಾಡಬಹುದು ಅಂತೇಳಿ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ಈ ವರ್ಷ PU ಬೋರ್ಡ್ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅನ್ನು ಮೊದಲೇ ಬಿಟ್ಟಿದೆ. ಅಂದ್ರೆ ಆ ಬ್ಲೂ ಪ್ರಿಂಟ್ ಬೇಸಿಸ್ ಅನ್ನು ಇಟ್ಕೊಂಡು ನಾವು ಸ್ಮಾರ್ಟ್ ಸ್ಟಡಿ ಮಾಡಿದಾಗ ಫುಲ್ ಸ್ಕೋರ್ ಅನ್ನು ಮಾಡಬಹುದು. ಯಾವ ಚಾಪ್ಟರ್ ನಲ್ಲಿ ಎಷ್ಟು ವೇಟೇಜ್ ಇದೆ ಮತ್ತೆ ಯಾವ ರೀತಿ ಓದಿದಾಗ ಸ್ಕೋರ್ ಆಗುತ್ತೆ, ನ್ಯೂಮ್ಯಾರಿಕಲ್ಸ್ ಗೆ ಎಂತ ಪಾರ್ಟ್ ಅನ್ನು ಓದಬೇಕು, 5 ಮಾರ್ಕ್ಸ್ ಗೆ ಎಂತ ಪಾರ್ಟ್ ಅನ್ನು ಓದಬೇಕು, ದೆನ್ ನೆಕ್ಸ್ಟ್ 2 and 3 ಶಾರ್ಟ್ ಆನ್ಸರ್ ಟೈಪ್ ಅಂತ ಕ್ವಶನ್ ಗಳಿಗೆ ಯಾವ ಚಾಪ್ಟರ್ ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪಾಸ್ ಆಗೋದ್ರ ಜೊತೆಗೆ ಗುಡ್ ಸ್ಕೋರ್ ಅನ್ನು ಮಾಡಬೇಕಿದ್ರೆ ಯಾವ ರೀತಿ ಸ್ಮಾರ್ಟ್ ಪ್ಲಾನ್ ಅನ್ನು ಮಾಡ್ಕೊಳ್ಬೇಕಂತೇಳಿ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. PU ಬೋರ್ಡ್ ಈ ಸಲದಲ್ಲಿ ಮ್ಯಾಕ್ಸಿಮಮ್ ಆಗಿ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗುವ ಹಾಗೆ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಕೂಡ ನಿಮಗೆ ಸ್ಕೋರ್ ಆಗುವಂತ ಕ್ವಶನ್ ಪೇಪರ್ ಇರೋದಿಲ್ಲ. ಅದಕ್ಕೆ ನೀವು ವಿಶೇಷವಾದ ರೀತಿಯಲ್ಲಿ ತಯಾರು ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಸ್ಮಾರ್ಟ್ ವರ್ಕ್ ಜೊತೆ ಕಂಪ್ಲೀಟ್ ಆಗಿ ಕೆಲವೊಂದು ಬಾರಿ ಹಾರ್ಡ್ ವರ್ಕ್ ಕೂಡ ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾವ ಚಾಪ್ಟರ್ ನಲ್ಲಿ ಏನೇನ್ ಕೇಳ್ತಾರೆ, ಯಾವ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ನಾವು ಆನ್ಸರ್ಸ್ ಮಾಡ್ಬೇಕಂತೇಳಿ ನಾವು ಶಾರ್ಟ್ ಆಗಿ ಫಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಒನ್ಸ್ ಅಗೇನ್ ಯು ಆರ್ ವೆಲ್ಕಮ್ ಟು ಭೌತ ವಿಜ್ಞಾನ PU ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್. ಫಸ್ಟ್ ಡಿಸ್ಕಷನ್ ವಿತ್ ದ ಬ್ಲೂ ಪ್ರಿಂಟ್ ಆಫ್ ದ 25-26 ಇಯರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್. ಮೊದಲಿಗೆ 25-26 ಅಂದ್ರೆ 2026ರ ಫಿಸಿಕ್ಸ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ. ಸೊ ನಮ್ಗೆ ಬ್ಲೂ ಪ್ರಿಂಟ್ ಆದಾಗ ಫಸ್ಟ್ ಒಂದು ಕಾನ್ಸೆಪ್ಟ್, ಬ್ಲೂ ಪ್ರಿಂಟ್ ಅಂದ್ರೆ ಏನು? ಸೊ ಬ್ಲೂ ಪ್ರಿಂಟ್ ಅಂದ್ರೆ ನಾವು ಯಾವುದೇ ಒಂದು ಕ್ವಶನ್ ಪೇಪರ್ ಅನ್ನು ಫ್ರೇಮ್ ಮಾಡ್ಬೇಕಿದ್ರೆ ಸೊ ಚಾಪ್ಟರ್ ನ ವರ್ಕ್ ನ ಟೀಚಿಂಗ್ ಅವರ್ಸ್ ಜೊತೆಗೆ ಯಾವ ಚಾಪ್ಟರ್ ಗೆ ಎಷ್ಟು ಮಾರ್ಕ್ಸ್ ಅನ್ನು ನಿಗದಿಪಡಿಸಿದ್ದಾರೆ, ಯಾವ ಚಾಪ್ಟರ್ ನಲ್ಲಿ ಎಂತ ಕ್ವಶನ್ ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಸೊ ಒಂದು ರಚನೆ ಮಾಡುವಂತ ಒಂದು ವಿನ್ಯಾಸಕ್ಕೆ ನಾವು ಬ್ಲೂ ಪ್ರಿಂಟ್ ಅಂತ ಕರಿತೇವೆ. ಸೊ ಈ ಬ್ಲೂ ಪ್ರಿಂಟ್ ಗೊತ್ತಿದ್ದಾಗ ನಮ್ಗೆ ಈ ಬ್ಲೂ ಪ್ರಿಂಟ್ ಗುರ್ತಿದ್ದಾಗೆ ನಮ್ಗೆ ಕಡಿಮೆ ಅವಧಿಯಲ್ಲಿ ಯಾವ ಚಾಪ್ಟರ್ ಗಳಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ನಾವು ಹೆಚ್ಚಿಗೆ ಸ್ಟ್ರೆಸ್ ಕೊಡ್ಬೇಕಂತೇಳಿ ಅರ್ಥ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಬ್ಲೂ ಪ್ರಿಂಟ್ ತಿಳ್ಕೊಬೇಕು. ಸೊ ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕ್ಲಿಯರ್ ಮಾಡಿರ್ತೀನಿ, ಈ ವರ್ಷ ಬ್ಲೂ ಪ್ರಿಂಟ್ ಏನ್ ಫಿಕ್ಸ್ ಇದೆನಾ ಅಥವಾ ಚೇಂಜ್ ಇದೆ. ಪ್ರತಿ ವರ್ಷ ನಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾಗ ವಿಭಿನ್ನವಾದಂತಹ ಬ್ಲೂ ಪ್ರಿಂಟ್ ಗಳನ್ನು ಕೊಡ್ತಾ ಇದ್ರು. ಮತ್ತೆ ಅದೇ ಎಕ್ಸಾಮ್ಸ್ ನಲ್ಲಿ ಮತ್ತು ತನ್ನದೇ ಆದಂತಹ ರೀತಿಯಲ್ಲಿ ಕ್ವಶನ್ ಪೇಪರ್ ಸೆಟರ್ಸ್ ಬ್ಲೂ ಪ್ರಿಂಟ್ ಅನ್ನು ತಯಾರು ಮಾಡ್ತಾ ಇದ್ರು. ಬಟ್ ಈ ವರ್ಷ ನಿಮ್ಮೆಲ್ಲರಿಗೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ಏನು ಹ್ಯಾಪಿ ನ್ಯೂಸ್ ಅಂದ್ರೆ PU ಬೋರ್ಡ್ ಈ ಸಲ ಅನೌನ್ಸ್ಮೆಂಟ್ ಮಾಡಿದೆ. ಸೊ ನಮ್ಗೆ ಈ ವರ್ಷ ಬಿಟ್ಟಂತ ಬ್ಲೂ ಪ್ರಿಂಟ್ ಪಕ್ಕ ಅದೇ ಇರುತ್ತೆ. ಸೊ ಬದಲಾವಣೆ ಆಗೋದಿಲ್ಲ. ಆ ಬ್ಲೂ ಪ್ರಿಂಟ್ ಮೂಲಕ ನಾವು ಕಂಪ್ಲೀಟ್ ಸ್ಟಡಿ ಪ್ಲಾನ್ ಅನ್ನು ಹಾಕೊಂಡಾಗ ನಾವು ಹೆಚ್ಚಿಗೆ ಸ್ಕೋರ್ ಮಾಡೋಕ್ಕೂ ಕೂಡ ನಮ್ಗೆ ಈಸಿ ಆಗುತ್ತೆ. ಪೇಪರ್ ನಲ್ಲಿ ಟೋಟಲಿ 4 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಮತ್ತು ಪಾರ್ಟ್ D. ಪಾರ್ಟ್ A ಓನ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 15 MCQ ಕ್ವಶನ್ ಇರುತ್ತೆ. ಸೊ 5 ನಮಗೆ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸ್ ಇರುತ್ತೆ. ಸೊ ಅದು ಅದಾದ್ಮೇಲೆ ಪಾರ್ಟ್ B ಗೆ ಹೋದಾಗ ನಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 8 ನೀವು 5 ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಪಾರ್ಟ್ C ಗೆ ಬಂದಾಗ ಅಲ್ಲಿ ಕೂಡ ನಮ್ಗೆ 8 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಇಂದು. ಔಟ್ ಆಫ್ 8 ನಲ್ಲಿ 5 ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಪಾರ್ಟ್ D ನಲ್ಲಿ ಸೊ ಮೇಜರ್ 5 ಮಾರ್ಕ್ಸ್ ಕ್ವಶನ್ಸ್. ಈ 5 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ನಮ್ಗೆ 2 ಪಾರ್ಟ್ ಇದೆ. ಮತ್ತೆ ಒಂದು ಥಿಯರಿ ಪಾರ್ಟ್ ಇದೆ, ಸೊ ಅಂದ್ರೆ ಡೆರಿವೇಶನ್ಸ್ ಆ ರೀತಿ ಕ್ವಶನ್ಸ್ ಇರುತ್ತೆ. ಇನ್ನೊಂದು ನ್ಯೂಮ್ಯಾರಿಕಲ್ ಪಾರ್ಟ್ ಇದೆ. ಸೊ ಥಿಯರಿ ಪಾರ್ಟ್ ನಲ್ಲಿ ಔಟ್ ಆಫ್ 5 ಕ್ವಶನ್ಸ್ ನಲ್ಲಿ ನಾವು 3 ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗುತ್ತೆ. ಅದೇ ಪಾರ್ಟ್ D ನಲ್ಲಿ 4 ನ್ಯೂಮ್ಯಾರಿಕಲ್ಸ್ ಇರುತ್ತೆ. ಔಟ್ ಆಫ್ 4 ನ್ಯೂಮ್ಯಾರಿಕಲ್ಸ್ ನಲ್ಲಿ 2 ನ್ಯೂಮ್ಯಾರಿಕಲ್ಸ್ ಬಿಡಿಸಬೇಕಾಗುತ್ತೆ. ಈಚ್ ನ್ಯೂಮ್ಯಾರಿಕಲ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ಹೀಗಾಗಿ ಟೋಟಲಿ ಸೊ ನಮ್ಗೆ 120 ಅವರ್ ಸಿಲೆಬಸ್ ಇದ್ರೆ ಮ್ಯಾಕ್ಸಿಮಮ್ ಆಗಿ 45 ಕ್ವಶನ್ಸ್ ಗೆ ಸೊ 105 ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲ್ಲಿ ಕ್ವಶನ್ ಪೇಪರ್ ಅನ್ನು ಸೆಟ್ ಮಾಡ್ತಾರೆ. ಸೊ ಇದು ನಮ್ಗೆ ಇರುವಂತಹ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ಸ್ ನಲ್ಲಿ ನಾವು ಈ ಬ್ಲೂ ಪ್ರಿಂಟ್ ಅನ್ನು ನೋಡಿದಾಗ ಪಾರ್ಟ್ A ನಲ್ಲಿ ನೀವು ನೋಡ್ಕೊಳ್ಳಿ. ಸೊ ಈ ಪಾರ್ಟ್ A ಕ್ವಶನ್ ಅನ್ನು ಸೆಟ್ ಮಾಡ್ತಾ ಇರುವಾಗ ಟೋಟಲ್ ನಮ್ಗೆ 15 MCQ ಇದೆ. 15 ನಲ್ಲಿ ನಮ್ಗಿರುವಂತದ್ದು 14 ಚಾಪ್ಟರ್ಸ್. ಅಂದ್ರೆ ಪ್ರತಿ ಒಂದು ಚಾಪ್ಟರ್ಸ್ ಮಿನಿಮಮ್ 1 MCQ ಕ್ವಶನ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ 5 ಮಾರ್ಕ್ಸ್ ನಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇದೆ ಅದರಲ್ಲಿ. ಹಾಗಾಗಿ ಈ ಬ್ಲೂ ಪ್ರಿಂಟ್ ನಲ್ಲಿ ನೋಡಿದಾಗ ಎಲ್ಲಾ ಚಾಪ್ಟರ್ ಗೆ 1 ಮಾರ್ಕ್ಸ್ ಕಂಪಲ್ಸರಿ. ಜೊತೆಗೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ನಲ್ಲಿ 2 ಕ್ವಶನ್ಸ್ ಇದೆ 1 ಮಾರ್ಕ್ಸ್ ನಲ್ಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನಲ್ಲಿ ಕೂಡ 2 ಕ್ವಶನ್ಸ್ ಇರುತ್ತೆ. AC ನಲ್ಲಿ ಕೂಡ 2 ಇದೆ. ಮತ್ತು ರೇ ಆಪ್ಟಿಕ್ಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನಲ್ಲಿ ಕೂಡ ಇದೆ 2. ವೇವ್ ಆಪ್ಟಿಕ್ಸ್ ನಲ್ಲಿ ಕೂಡ 2 ಇದೆ. ಅದೇ ರೀತಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ನಲ್ಲಿ ಕೂಡ 2 ಇದೆ. ಕೆಲವೊಂದು ಚಾಪ್ಟರ್ಸ್ ನಲ್ಲಿ ನಮಗೆ 2 ಕ್ವಶನ್ಸ್ ಇದೆ ಮತ್ತು ಎಲ್ಲಾ ಚಾಪ್ಟರ್ ನಲ್ಲಿ 1 MCQ ಇದ್ದೇ ಇರುತ್ತೆ. ಈ ಪಾರ್ಟ್ ಅನ್ನು
ನೀವು ಸ್ಕೋರ್ ಮಾಡ್ಬೇಕಿದ್ರೆ ಈಗಾಗಲೇ PU ಬೋರ್ಡ್ ನಿಂದ ನಮ್ಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಅನ್ನು ಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರ್ ಬುಕ್ಲೆಟ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಕೂಡ ಬಿಟ್ಟಿದ್ದಾರೆ. ಈ ಎಲ್ಲದ ಕ್ವಶನ್ಸ್ ನ MCQ ಕ್ವಶನ್ಸ್ ಗಳನ್ನು ನಾವು ಸಾಲ್ವ್ ಮಾಡ್ಬೇಕು. ಸೊ ಅದ್ರ ಜೊತೆಗೆ ನಮ್ಗೆ ಇನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಅಟ್ ಲೀಸ್ಟ್ ನೀವು 1 or 2 times NCERT ಟೆಕ್ಸ್ಟ್ ಬುಕ್ ಅನ್ನು ಥರೋಲಿ ಓದಿರ್ಬೇಕು. ಓದಿದ್ದಾಗ ಆ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತ ಕಾನ್ಸೆಪ್ಟ್ ಗಳನ್ನೇ ಆಧಾರವಾಗಿ ಇಟ್ಕೊಂಡು ನಮ್ಗೆ ಕ್ವಶನ್ಸ್ ಗಳನ್ನು ಫ್ರೇಮ್ ಮಾಡ್ತಾರೆ. ಹಾಗಾಗಿ ಈ ಪಾರ್ಟ್ ಒಂದು ಚಾಲೆಂಜಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವು ಗುಡ್ ಸ್ಕೋರ್ ಆಗ್ಬೇಕಿದ್ರೆ ಈ ಪಾರ್ಟ್ ನೀವು ಎಷ್ಟು ಥರೋಲಿ ಪ್ರಾಕ್ಟೀಸ್ ಮಾಡ್ತಾರೆ, ಥರೋಲಿ ಚೆನ್ನಾಗಿ ಓದಿರ್ತೀರಿ, ಆವಾಗ ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ NCERT ಟೆಕ್ಸ್ಟ್ ಬುಕ್ ಅನ್ನು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ಬೋದು ಈ ಪಾರ್ಟ್ ಸ್ಕೋರ್ ಆಗ್ಬೇಕಿದ್ರೆ. ಸೊ ದೆನ್ ನೆಕ್ಸ್ಟ್ ಪಾರ್ಟ್ ಬಿ ಗೆ ಬಂದಾಗ, ಪಾರ್ಟ್ ಬಿ ನಲ್ಲಿ 2 marks ಟೋಟಲಿ 8 ಕ್ವಶನ್ಸ್ ಇರುತ್ತೆ. ಈ 8 ಕ್ವಶನ್ಸ್ ನಲ್ಲಿ ನಮಗೆ ಕೊಟ್ಟಂತ ಬ್ಲೂ ಪ್ರಿಂಟ್ ನಲ್ಲಿ ಗಮನಿಸಿರ್ಬೋದು ನೀವು, ಫಸ್ಟ್ 4 ಚಾಪ್ಟರ್ಸ್ ನಲ್ಲಿ ನಮಗೆ ಕಂಪ್ಲೀಟ್ ಆಗಿ ಎಲ್ಲಾ ಚಾಪ್ಟರ್ಸ್ ನಲ್ಲಿ ಒಂದೊಂದು ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ಇದ್ದಂತ 2 ಚಾಪ್ಟರ್ ಗಳಲ್ಲಿ 2 ಕ್ವಶನ್ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ಕೂಡ 1 ಕ್ವಶನ್ ಇದೆ, ಮತ್ತೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಲ್ಲಿ ಕೂಡ 1 ಕ್ವಶನ್ ಇದೆ. ಅಂದ್ರೆ 4 ಕ್ವಶನ್ ಗಳು ಫಸ್ಟ್ 4 ಚಾಪ್ಟರ್ ನಿಂದ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಅದಾದ್ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನಲ್ಲಿ 1 ಕ್ವಶನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಲ್ಲಿ ಕೂಡ 2 marks ನಲ್ಲಿ 1 ಕ್ವಶನ್ಸ್. ಟೋಟಲಿ 6 ಕ್ವಶನ್ ಫಸ್ಟ್ ಪಾರ್ಟ್ ಟೆಕ್ಸ್ಟ್ ಬುಕ್ ನಿಂದ, 2 ಕ್ವಶನ್ಸ್ ಅದರಲ್ಲಿ ಒಂದು ಆಟಮ್ ಇದೆ, ಇನ್ನೊಂದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಮೇಲೆ. ಸೊ ಹೀಗಾಗಿ ಟೋಟಲಿ 8 ಕ್ವಶನ್ಸ್. ಹಾಗಾಗಿ 2 marks ಕ್ವಶನ್ಸ್ ಬಿಟ್ ನಲ್ಲಿ ನಮ್ಗೆ ಮೇಜರ್ ಆಗಿ ಫಸ್ಟ್ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತ ಚಾಪ್ಟರ್ ಗಳನ್ನೇ ತೆಗೆದುಕೊಂಡಿದ್ದಾರೆ. ಇದು ಪಾರ್ಟ್ ಅನ್ನು ಮಾಡಬೇಕಿದ್ರೆ ನೀವು ಇಲ್ಲಿ ಸೊ ಫಿಸಿಕ್ಸ್ ನಲ್ಲಿ ಇದ್ದಂತ ಲಾಸ್ ಗಳು, ಪ್ರಾಪರ್ಟೀಸ್ ಗಳು, ಅಪ್ಲಿಕೇಶನ್ಸ್ ಗಳು ಇವೆಲ್ಲ ಚೆನ್ನಾಗಿ ಓದಿದಾಗ ಇವೇ ಕ್ವಶನ್ಸ್ ಹೆಚ್ಚಿಗೆ ರಿಪೀಟ್ ಆಗಿ ಸ್ಕೋರ್ ಮಾಡ್ಬೇಕಿದ್ರೆ ಬೇಸಿಕ್ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇದ್ದಂತ ಎಲ್ಲಾ ಕ್ವಶನ್ಸ್ ಗಳು ಸಾಲ್ವ್ ಮಾಡಿ. 2 marks ಕ್ವಶನ್ ಇದ್ರು ಕೂಡ ಸಿಂಪಲ್ ಫಾರ್ಮುಲಾ ಬೇಸ್ ಒಂದು ನ್ಯೂಮ್ಯಾರಿಕಲ್ ಬರಂತ ಚಾನ್ಸಸ್ ಇದೆ. ಅದಕ್ಕೆ ಸೊ ನಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇದ್ದಂತದ್ದು ಮತ್ತೆ ಕ್ವಶನ್ ಬುಕ್ಲೆಟ್ ನಲ್ಲಿ ಇದ್ದಂತ ಕ್ವಶನ್ ನಲ್ಲಿ ಇದ್ದಂತವು ಸಿಂಪಲ್ ನ್ಯೂಮ್ಯಾರಿಕಲ್ಸ್ ಫಾರ್ಮುಲಾ ಬೇಸ್ ಇದ್ದು ಎಲ್ಲಾ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡ್ಕೊಂಡು ನೀವು ಪ್ರಿಪೇರ್ ಆಗಿ. ಸೊ ಹಾಗೆ ನೆಕ್ಸ್ಟ್ ಪಾರ್ಟ್ ಗೆ ಹೋದಾಗ ಪಾರ್ಟ್ ಸಿ ಕ್ಯಾರೀಸ್ ಪಾರ್ಟ್ ಸಿ 3 marks ಕ್ವಶನ್ಸ್ ಇರುತ್ತೆ. 3 marks ಕ್ವಶನ್ ನಲ್ಲಿ ಟೋಟಲಿ ಇಲ್ಲಿ ಕೂಡ 8 ಕ್ವಶನ್ಸ್ ಇರುತ್ತೆ, 5 ಕ್ವಶನ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಬ್ಲೂ ಪ್ರಿಂಟ್ ನಲ್ಲಿ ನಾವು ನೋಡಿದಾಗ ಸೊ ಫಸ್ಟ್ ಸೆಕೆಂಡ್ ಚಾಪ್ಟರ್ ನಲ್ಲಿ 3 marks ಕ್ವಶನ್ಸ್ ಕೊಟ್ಟಿದ್ದಾರೆ, ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್. ಅದೇ ರೀತಿ ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ 3 marks ಕ್ವಶನ್ ಕೊಟ್ಟಿಲ್ಲ. ಸೊ ಮತ್ತೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈ 3 ಚಾಪ್ಟರ್ ಗಳಲ್ಲಿ ಅಂದ್ರೆ 4th, 5th and 6th ಚಾಪ್ಟರ್ ಗಳಲ್ಲಿ ಕೂಡ 3 marks 1 ಕ್ವಶನ್ ಫಿಕ್ಸ್ ಆಗಿ ಕೇಳ್ತಾರೆ. ಸೊ ಜೊತೆಗೆ ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನಲ್ಲಿ 1 ಕ್ವಶನ್ ಇದೆ. ಸೊ ಅದೇ ರೀತಿ ನ್ಯೂಕ್ಲಿಯರ್ ನಲ್ಲಿ ಕೂಡ 3 marks ಕ್ವಶನ್ಸ್ ಕೇಳ್ತಾರೆ. ಸೊ ಈ 3 marks ಕ್ವಶನ್ಸ್ ನಲ್ಲಿ ಕೂಡ ಒಂದು ನ್ಯೂಮ್ಯಾರಿಕಲ್ ಕೇಳ್ತಾರೆ. ಆ ನ್ಯೂಮ್ಯಾರಿಕಲ್ ಹೆಚ್ಚಾಗಿ ನಮ್ಗೆ ಅದು ಕೂಡ ಸಿಂಪಲ್ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮ್ಗೆ ನ್ಯೂಕ್ಲಿಯರ್ ಮೇಲೆ ಕೂಡ ಕೇಳ್ಬೋದು, ಮತ್ತೆ ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಕೂಡ ನಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಹಾಗಾಗಿ ಸೊ ಈ ಪಾರ್ಟ್ ಅನ್ನು ಕೂಡ ಸ್ಕೋರ್ ಮಾಡ್ಬೇಕಿದ್ರೆ ಸೊ ಇಲ್ಲಿ ಡೆಫಿನೇಷನ್ಸ್, ಪ್ರಿನ್ಸಿಪಲ್ಸ್, ಲಾಸ್, ಪ್ರಾಪರ್ಟೀಸ್ ಜೊತೆ ನೀವು ಸಿಂಪಲ್ ನ್ಯೂಮ್ಯಾರಿಕಲ್ಸ್ ನೋಡ್ಕೊಂಡಾಗ ಈ ಪಾರ್ಟ್ ನಲ್ಲಿ ಈ ಪಾರ್ಟ್ ಅನ್ನು ಕೂಡ ಪ್ರಿಪೇರ್ ಮಾಡ್ಬೇಕಿದ್ರೆ ನಿಮ್ಗೆಲ್ಲಾ ಕ್ವಶನ್ಸ್ ಪೇಪರ್ ನಲ್ಲಿ ಇದ್ದಿದ್ದು ಕ್ವಶನ್ಸ್ ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಪಾರ್ಟ್ ಡಿ ಗೆ ಹಾಗೆ ನಮ್ಗೆ 2 ಸಬ್ ಟಾಪಿಕ್ ಆಗಿ ಡಿವೈಡ್ ಆಗುತ್ತೆ. ಸೊ ಒಂದು 5 marks ಥಿಯರಿ ಕ್ವಶನ್ಸ್ ಇದೆ, ಅದಾದ್ಮೇಲೆ 5 marks ನ್ಯೂಮ್ಯಾರಿಕಲ್ಸ್ ಇದೆ. ಫಸ್ಟ್ ನಾವು 5 marks ಥಿಯರಿ ಕ್ವಶನ್ಸ್ ಯಾವ ರೀತಿ ಸೆಟ್ ಮಾಡ್ತಾರೆ, ಎಂತ ಚಾಪ್ಟರ್ ಗಳು ಸೆಲೆಕ್ಟ್ ಮಾಡಿದಾಗ ನಾವು ಸ್ಕೋರ್ ಮಾಡಬಹುದು. ಈಗ ನೋಡಿ, ಫಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ನಲ್ಲಿ ಇದ್ದಂತ 2 ಚಾಪ್ಟರ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್, ಫೀಲ್ಡ್ಸ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಮತ್ತು ಕೆಪಾಸಿಟನ್ಸ್ ಮೇಲೆ. ಸೊ 2ರಲ್ಲಿ ಒಂದು ನಮ್ಗೆ ಕ್ವಶನ್ ಥಿಯರಿ ನಲ್ಲಿ 5 marks ನಲ್ಲಿ ಸೆಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಚಾಪ್ಟರ್ ನಲ್ಲಿ ಕೇಳಿದಾಗ ಸೆಕೆಂಡ್ ಚಾಪ್ಟರ್ ನಲ್ಲಿ ನ್ಯೂಮ್ಯಾರಿಕಲ್ ಬರುತ್ತೆ, ಅಥವಾ ಸೆಕೆಂಡ್ ಚಾಪ್ಟರ್ ನಲ್ಲಿ ಇದ್ದಂತ ಥಿಯರಿ ಕ್ವಶನ್ಸ್ ಕೇಳಿದಾಗ ಫಸ್ಟ್ ಚಾಪ್ಟರ್ ನಲ್ಲಿ ನ್ಯೂಮ್ಯಾರಿಕಲ್ ಬರುತ್ತೆ. ಹಾಗಾಗಿ ನೀವು ಒಂದ್ ವೇಳೆ 5 marks ಒಂದು ಕ್ವಶನ್ ಕಂಪ್ಲೀಟ್ ನೀವು ಸಾಲ್ವ್ ಮಾಡಬೇಕಿದ್ರೆ ಫಸ್ಟ್ ಚಾಪ್ಟರ್ ನಲ್ಲಿ ಇದ್ದಂತ 5 marks ಎಲ್ಲಾ ಡೆರಿವೇಶನ್ಸ್, ಸೆಕೆಂಡ್ ಚಾಪ್ಟರ್ ನಲ್ಲಿ ಇದ್ದಂತ 5 marks ಎಲ್ಲಾ ಡೆರಿವೇಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ 2 ಮಾಡಿದಾಗ ನಮ್ಗೆ ಒಂದು ಕ್ವಶನ್ ಕವರ್ ಆಗುತ್ತೆ. ಅದಾದ್ಮೇಲೆ ದೆನ್ ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಬಂದಾಗ ಇಲ್ಲಿ 5 marks 2 ಕ್ವಶನ್ ಸೆಟ್ ಆಗುತ್ತೆ. ಸೊ 5 marks 2 ಕ್ವಶನ್ಸ್ ಅಂದ್ರೆ ಕಂಪಲ್ಸರಿ ನಮ್ಗೆ ಒಂದು ಡೆರಿವೇಶನ್ಸ್ ಕೇಳ್ತಾರೆ. ಅಂದ್ರೆ ಇದ್ದಿದ್ದು 4 ಡೆರಿವೇಶನ್ ಇದೆ, ಔಟ್ ಆಫ್ 4 ಡೆರಿವೇಶನ್ ಅಲ್ಲಿ ಒಂದು ಡೆರಿವೇಶನ್ ಫಿಕ್ಸ್ ಇದೆ. ಸೊ ಅದ್ರ ಜೊತೆಗೆ ಒಂದು ನ್ಯೂಮ್ಯಾರಿಕಲ್ ಕೂಡ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಪಾರ್ಟ್ ನಲ್ಲಿ ಕೇಳ್ತಾರೆ. ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಲಾಂಗ್ ಕ್ವಶನ್ಸ್ ಪ್ಲಸ್ ನ್ಯೂಮ್ಯಾರಿಕಲ್ ಮಾಡ್ಕೊಂಡ್ರೆ ನಿಮ್ಗೆ 10 marks ಗ್ಯಾರಂಟಿ. ಸೊ ಅದಕ್ಕಾಗಿ ಈ ಚಾಪ್ಟರ್ ಗೆ ಹೈ ವೇಟೇಜ್ ಇದೆ. 5 marks ಬಿಟ್ ನಲ್ಲಿ ಈ ಚಾಪ್ಟರ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು.
ಸೊ ಅದು ಅದಾದ್ಮೇಲೆ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಲ್ಲಿ 5 ಮಾರ್ಕ್ಸ್ ಒಂದು ಥಿಯರಿ ಕ್ವಶನ್ಸ್ ಕೇಳಿದ್ದಾರೆ. ಹೆಚ್ಚಾಗಿ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಎಲ್ಲ ನೋಡಿದಾಗ ನಮ್ಗೆ ಈ ಥಿಯರಿ ಕ್ವಶನ್ಸ್ ನಲ್ಲಿ 5 ಮಾರ್ಕ್ಸ್ ನಲ್ಲಿ ಎರಡೇ ಕ್ವಶನ್ಸ್ ಇದೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಲೂಪ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು, ಇನ್ನೊಂದು ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕರೆಂಟ್ ಜೊತೆಗೆ ಆಂಪಿಯರ್ ಡಿಫೈನ್ ಮಾಡೋದು. ಸೊ ಇವೆರಡು 5 ಮಾರ್ಕ್ಸ್ ಕ್ವಶನ್ಸ್. ಜೊತೆಗೆ ಇಲ್ಲಿ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಗೆ ಸ್ಪ್ಲಿಟ್ ಅಪ್ ಟೈಪ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಕೂಡ ಇದೆ. ಸ್ಪ್ಲಿಟ್ ಅಪ್ ಟೈಪ್ ಅಂದ್ರೆ 3+2 ಮಾಡಿ, ಅಂದ್ರೆ 3 ಮಾರ್ಕ್ಸ್ ಒಂದು ಕ್ವಶನ್ ಜೊತೆಗೆ 2 ಮಾರ್ಕ್ಸ್ ಒಂದು ಕೂಡ ಆಡ್ ಮಾಡಿ ಕೂಡ ಕೇಳುವಂತ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈ ಚಾಪ್ಟರ್ ನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ನಲ್ಲಿ ಅಥವಾ ವೇವ್ ಆಪ್ಟಿಕ್ಸ್ ನಲ್ಲಿ 5 ಮಾರ್ಕ್ಸ್ ಕ್ವಶನ್ ನಾವು ಕೇಳ್ತಾರೆ. ನಮಗೆ ಲಾಸ್ಟ್ ಇನ್ನೊಂದು ಅಂದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ 14 ಚಾಪ್ಟರ್ ನಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೂಡ ಅತಿ ಹೆಚ್ಚು ಕೇಳಿದ್ದಾರೆ. ಇಲ್ಲಿ ಕೂಡ ಸ್ಪ್ಲಿಟ್ ಅಪ್ ಟೈಪ್ ಕೇಳೋದು ಅಥವಾ ನಮಗೆ ಲಾಂಗ್ ಆನ್ಸರ್ಸ್ ಟೈಪ್ ಕೇಳೋದಂತ ಕ್ವಶನ್ಸ್ ಇದೆ. ಲಾಂಗ್ ಆನ್ಸರ್ಸ್ ನಲ್ಲಿ ನಮಗೆ ರೆಕ್ಟಿಫಿಕೇಶನ್ ಅಲ್ಲಿ ಹಾಫ್ ವೇವ್ ರೆಕ್ಟಿಫೈರ್ ಮತ್ತು ಫುಲ್ ವೇವ್ ರೆಕ್ಟಿಫೈರ್ ಇವೆರಡು ಓದಿದಾಗ ಎರಡರಲ್ಲಿ ಒಂದು ಬರಂತ ಚಾನ್ಸಸ್ ಬಹುತೇಕ ಇದೆ. ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ಪ್ರೀವಿಯಸ್ ನಲ್ಲಿ ನೋಡಿದಾಗ ಕೂಡ ನಮ್ಗೆ ಅದೇ ರೀತಿ ಕ್ವಶನ್ಸ್ ಇರುತ್ತೆ. ಇಲ್ಲ ಅಂದ್ರೆ ನಮ್ಗೆ ಸ್ಪ್ಲಿಟ್ ಅಪ್ ಟೈಪ್ 3+2 ರೀತಿಯಲ್ಲಿ ಕ್ವಶನ್ಸ್ ಗಳಂತೂ ಕೇಳುವಂತ ಚಾನ್ಸಸ್ ಇದೆ. ಹಾಗಾಗಿ ನಾವು 5 ಮಾರ್ಕ್ಸ್ ಪ್ರಿಪೇರ್ ಆಗ್ಬೇಕಿದ್ರೆ ಫಸ್ಟ್ 2 ಚಾಪ್ಟರ್ಸ್ ನಲ್ಲಿ ಒಂದು ಡೆರಿವೇಶನ್, ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಡೆರಿವೇಶನ್, ಮೂವಿಂಗ್ ಚಾರ್ಜಸ್ ಒಂದು ಡೆರಿವೇಶನ್ ಇದೆ. ಸೊ ಆದ್ಮೇಲೆ ಆಪ್ಟಿಕ್ಸ್ ಮೇಲೆ ಒಂದು ಡೆರಿವೇಶನ್ ಮತ್ತು ಸೆಮಿ ಕಂಡಕ್ಟರ್ ಮೇಲೆ ಒಂದು ಡೆರಿವೇಶನ್. ಹೀಗಾಗಿ ಟೋಟಲ್ ನಮ್ಗೆ ಇಷ್ಟು ಬಿಟ್ ಇದೆ. ಸೊ ಈ ಬಿಟ್ ಅನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಿದ್ರೆ ಈಜೆಸ್ಟ್ ವೇ ಅಂದ್ರೆ ನನ್ನ ಪ್ರಕಾರ ನೀವು ಮಾಡ್ಬೇಕಾಗಿದ್ದು ಕರೆಂಟ್ ಎಲೆಕ್ಟ್ರಿಸಿಟಿ ನಲ್ಲಿ ಇದ್ದಂಥದ್ದು ಒಂದು ಡೆರಿವೇಶನ್ ಮಾಡ್ಲೇಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೂವಿಂಗ್ ಚಾರ್ಜಸ್ ನಲ್ಲಿ ಕೂಡ ಡೆರಿವೇಶನ್ಸ್ ಇದೆ, ಅವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಸೆಮಿ ಕಂಡಕ್ಟರ್ ಈ ಮೂರನ್ನು ಸೆಲೆಕ್ಟ್ ಮಾಡಿದಾಗ 3 ಚಾಪ್ಟರ್ ನಲ್ಲಿ ನಮಗೆ ಸುಲಭವಾಗಿ ಈಸಿಯೆಸ್ಟ್ ವೇ ನಿಂದ 5 ಮಾರ್ಕ್ಸ್ ಕ್ವಶನ್ಸ್ ಡೆರಿವೇಶನ್ಸ್ ನಮಗೆ ಕಾನ್ಸಂಟ್ರೇಟ್ ಮಾಡಿದಾಗ ಈಸಿಯಾಗಿ ಈ ಬಿಟ್ ಅನ್ನು ನಾವು ಸಾಲ್ವ್ ಮಾಡಬಹುದು. ಅದಕ್ಕೆ ಈ 3 ಚಾಪ್ಟರ್ ತೆಗೆದುಕೊಳ್ಳಿ. ಫಸ್ಟ್ ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ಕೂಡ ಮಾಡಿದಾಗ ಟೋಟಲ್ ನಿಮ್ಮ ಡೆರಿವೇಶನ್ ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಹೆಚ್ಚಿಗೆ ವರ್ಕ್ ಮಾಡಬೇಕಾಗುತ್ತೆ. ಪಾರ್ಟ್ ಡಿ ನಲ್ಲಿ ಇರುವಂತ ಇನ್ನೊಂದು ಸೆಕ್ಷನ್ ಯಾವ್ದಂದ್ರೆ ನ್ಯೂಮ್ಯಾರಿಕಲ್ ಸೆಕ್ಷನ್. ಡಿಫಿಕಲ್ಟಿ ಫೀಲ್ ಆಗದೆ ನ್ಯೂಮ್ಯಾರಿಕಲ್ ಸೆಕ್ಷನ್ ಅಲ್ಲಿ ಎಂತ ಚಾಪ್ಟರ್ ಗಳಿಂದ ನ್ಯೂಮ್ಯಾರಿಕಲ್ಸ್ ಕೇಳ್ತಾರೆ, ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ. ಈ ನ್ಯೂಮ್ಯಾರಿಕಲ್ಸ್ ನಲ್ಲಿ ನಮ್ಗೆ ಕೊಡೋದು 4 ಕ್ವಶನ್ಸ್ ಕೊಡ್ತಾರೆ. ಟೋಟಲಿ 4 ಕ್ವಶನ್ಸ್ ನಲ್ಲಿ 2 ಸಾಲ್ವ್ ಮಾಡಬೇಕು. ಈ ಸಾಲ್ವ್ ಮಾಡ್ಬೇಕಿದ್ರೆ ಇಲ್ಲಿ ಕೂಡ ನಮ್ಗೆ ಈ ಲೇಟೆಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ನ್ಯೂಮ್ಯಾರಿಕಲ್ ಎಲೆಕ್ಟ್ರೋಸ್ಟಾಟಿಕ್ಸ್ ನಿಂದ ಫಿಕ್ಸ್ ಆಗಿ ಬರುತ್ತೆ. ಐದರ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಜೊತೆಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ನ್ಯೂಮ್ಯಾರಿಕಲ್ ಫಿಕ್ಸ್ ಇದೆ. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲಾ ನ್ಯೂಮ್ಯಾರಿಕಲ್ ಮಾಡಿದಾಗ ಒಂದು ನೀವು ಸಾಲ್ವ್ ಮಾಡಬಹುದು. ಸೊ ಇನ್ ಅಡಿಷನಲ್ ನಾವು ಹೇಳ್ಬೇಕಿದ್ರೆ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಕೂಡ ಒಂದು ನ್ಯೂಮ್ಯಾರಿಕಲ್ ಫಿಕ್ಸ್ ಆಗಿ ಕೇಳ್ತಾರೆ. ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲಾ ನ್ಯೂಮ್ಯಾರಿಕಲ್ಸ್, ಅಲ್ಟರ್ನೇಟಿಂಗ್ ಕರೆಂಟ್ ನಲ್ಲಿ ಇದ್ದಂತ ಎಲ್ಲಾ ನ್ಯೂಮ್ಯಾರಿಕಲ್ಸ್ ಗಳು ಸಾಲ್ವ್ ಮಾಡಿದಾಗ ನಿಮ್ಗೆ 2 ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಇನ್ನೊಂದು ನ್ಯೂಮ್ಯಾರಿಕಲ್ ಏನಂದ್ರೆ ಆಪ್ಟಿಕ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಐದರ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ವೇ ಆಪ್ಟಿಕ್ಸ್ ನಲ್ಲಿ. ನೀವು 5 ಮಾರ್ಕ್ಸ್ ಇಂದು ನ್ಯೂಮ್ಯಾರಿಕಲ್ ಗಳನ್ನು ಸಾಲ್ವ್ ಮಾಡ್ಬೇಕಿದ್ರೆ ಎಲೆಕ್ಟ್ರೋಸ್ಟಾಟಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಅಲ್ಟರ್ನೇಟಿಂಗ್ ಕರೆಂಟ್ ಅಂಡ್ ಆಪ್ಟಿಕ್ಸ್ ಈ 4 ಬಿಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಬಟ್ ಬೆಸ್ಟ್ ಈಸಿಯೆಸ್ಟ್ ವೇ ಅಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಅಲ್ಟರ್ನೇಟಿಂಗ್ ಕರೆಂಟ್ ನಲ್ಲಿ ಯಾವುದೇ ಕಾರಣಕ್ಕೂ ನ್ಯೂಮ್ಯಾರಿಕಲ್ ಬಿಡಬೇಡಿ. ಸೊ ಈ ಕ್ವಶನ್ ಪೇಪರ್ ನಲ್ಲಿ ಇದ್ದಂತ ಎಲ್ಲಾ ಕ್ವಶನ್ಸ್ ಗಳು, ದೆನ್ ನೆಕ್ಸ್ಟ್ ಬುಕ್ಲೆಟ್ ನಲ್ಲಿ ಕ್ವಶನ್ ಬ್ಯಾಂಕ್ ನಲ್ಲಿ ಬಿಟ್ಟಂತ ಎಲ್ಲಾನು ನ್ಯೂಮ್ಯಾರಿಕಲ್ಸ್, ಜೊತೆಗೆ 3 ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಇರುವಂತಹ ನ್ಯೂಮ್ಯಾರಿಕಲ್ ನಿಮಗೆ ಕಾನ್ಫಿಡೆನ್ಸ್ ಆಗುತ್ತೆ ಕಿ 2 ನ್ಯೂಮ್ಯಾರಿಕಲ್ಸ್ ಗಳನ್ನು ನಾವು ಔಟ್ ಆಫ್ 4 ನಲ್ಲಿ ಈಸಿಯಾಗಿ 5 ಮಾರ್ಕ್ಸ್ ಬಿಟ್ ನಲ್ಲಿ ಸಾಲ್ವ್ ಮಾಡಬಹುದು ಅಂತ. ಅದಕ್ಕೆ ಸೊ ಈ ಎಲ್ಲಾ ಕ್ವಶನ್ಸ್ ಗಳನ್ನು ಬಿಟ್ಟು ಈ ನ್ಯೂಮ್ಯಾರಿಕಲ್ ಗಳನ್ನು ಕೂಡ ಸಾಲ್ವ್ ಮಾಡಿ ನೀವು ಒಳ್ಳೆ ಮಾರ್ಕ್ಸ್ ಅನ್ನು ಈಸಿಯಾಗಿ ಸುಲಭವಾಗಿ ಗಳಿಸಬಹುದು ಅಂತ ಹೇಳ್ಬೋದು. ಮತ್ತೆ ನಮ್ಗೆ ಈ ವರ್ಷದಲ್ಲಿ ಬ್ಲೂ ಪ್ರಿಂಟ್ ಫಿಕ್ಸ್ ಆದರೂ ಕೂಡ ನಮ್ಗೆ ಇಲ್ಲಿ ಬೋರ್ಡ್ ನಿಂದ ಕೆಲವು ಹಿಂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಹೂ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಅಂತ ಹೇಳಿ. ಫಸ್ಟ್ ಏನಿದೆ ಅಂದ್ರೆ ನಮ್ಗೆ ಕ್ವಶನ್ ಬ್ಯಾಂಕ್ ನಲ್ಲಿರುವಂತ ಚಾಪ್ಟರ್ ವೈಸ್ ಎಲ್ಲಾ ಕ್ವಶನ್ಸ್ ಗಳನ್ನು ನೀವು ಸಾಲ್ವ್ ಮಾಡಬೇಕು. ಸೊ ಅದಾದ್ಮೇಲೆ ಅಟ್ ಲೀಸ್ಟ್ 1 or 2 ಟೈಮ್ಸ್ NCERT ಟೆಕ್ಸ್ಟ್ ಬುಕ್ ಅನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕಾಗುತ್ತೆ. ಸೊ ಹಾಗೂ ಅದ್ರ ಜೊತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನು ತೆಗೆದುಕೊಂಡು ವಿದಿನ್ ಟೈಮ್ ನಲ್ಲಿ ಟೈಮ್ ಅನ್ನು ಸೆಟ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ ನೋಡಿ. ಅಂದ್ರೆ ನಿಮ್ಗೆ ಕೊಟ್ಟಂತ ಟೈಮ್ ನಲ್ಲಿ ಎಲ್ಲಾ ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡಂತ ಅಬಿಲಿಟಿಯನ್ನು ನೀವು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನು ಕೂಡ ಬಿಡಿಸ್ಕೊಂಡು ನೀವು ತಿಳ್ಕೊಳ್ಬೇಕು. ಹಾಗಾದಾಗ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡಕ್ ಸಾಧ್ಯ ಅದ ಅಂತೇಳಿ ನಮ್ಗೆ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಈ ಹಿಂಟ್ ಅನ್ನು ನೀವು ಫಾಲೋ ಅಪ್ ಮಾಡ್ಕೊಳ್ಬೇಕು. ಈ ರೀತಿ ಕೆಲವೊಂದು ಸ್ಟೂಡೆಂಟ್ ಗಳು ಈ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ರೆ, ಸರ್ ನಮ್
ನಾವು ಫಿಸಿಕ್ಸ್ ಎಕ್ಸಾಮ್ ನಲ್ಲಿ ಬೋರ್ಡ್ ಎಕ್ಸಾಮ್ ನಲ್ಲಿ ಪಾಸ್ ಆಗದೆ ಡಿಫಿಕಲ್ಟ್ ಇದೆ ಅಂತ ಹೇಳಿ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗಾಗಿ ಕೂಡ ಅಂದ್ರೆ ಈಸಿಯಾಗಿ ಪಾಸ್ ಆಗ್ಬಹುದು, ಎಲ್ಲರೂ ಜೊತೆಗೆ ಸ್ಕೋರ್ ಅನ್ನು ಮಾಡ್ಕೋಬಹುದು ಅಂತ ಕೂಡ. ಸೊ ಇಲ್ಲಿ ಕೂಡ ಕೆಲವೊಂದು ಟಿಪ್ಸ್ ನಮ್ಮ ಬೋರ್ಡ್ ವತಿಯಿಂದಲೇ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ನೀವು ಕಂಪಲ್ಸರಿ 3 ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇದ್ದಂತ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನು ಬಿಡಿಸ್ಕೊಳ್ಬೇಕು. ಅದ್ರ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ನಮ್ಗೆ ಓನ್ಲಿ ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಹಳೆಯ ಕ್ವಶನ್ ಪೇಪರ್ ನಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಕೇಳಿದಂತ ಎಲ್ಲಾ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂದ್ರೆ ಪ್ರಿನ್ಸಿಪಲ್ಸ್, ಲಾಸ್, ಅಪ್ಲಿಕೇಶನ್ಸ್ ಅಂಡ್ ಪ್ರಾಪರ್ಟೀಸ್ ಇಂತ ಮೋಸ್ಟ್ ರಿಪೀಟೆಡ್ ಅಂತ ಕ್ವಶನ್ ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಮತ್ತೆ 5 ಮಾರ್ಕ್ಸ್ ನಲ್ಲಿ ಕೂಡ ನೀವು ಕೆಲವೊಂದು ಚಾಪ್ಟರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯಾವ್ದಂದ್ರೆ ನಾನು ಈಗಾಗಲೇ ಹೇಳಿ ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ಒಂದು ಡೆರಿವೇಶನ್ ಅನ್ನು ಕೇಳ್ತಾರೆ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಲ್ಲಿ ಒಂದು ಡೆರಿವೇಶನ್ ಇದೆ. ಅದೇ ರೀತಿ 14 ಚಾಪ್ಟರ್ ಸೆಮಿ ಕಂಡಕ್ಟರ್ ಡಿವೈಸಸ್ ಮೇಲೆ ಕೂಡ ಒಂದು ಡೆರಿವೇಶನ್ ಇದೆ. ಈ 3 ಚಾಪ್ಟರ್ ನಲ್ಲಿ ಕೂಡ ಎಲ್ಲಾ 5 ಮಾರ್ಕ್ಸ್ ಡೆರಿವೇಶನ್ ಮಾಡಿದಾಗ ಕೂಡ ನಾವು 3 ಡೆರಿವೇಶನ್ ಗಳನ್ನು ಪ್ರಾಕ್ಟೀಸ್ ಮಾಡಿದಾಗ 15 ಮಾರ್ಕ್ಸ್ ಆಗುತ್ತೆ. ಸೊ ಜೊತೆಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಕೆಲವೊಂದು ಸಾಲ್ವ್ ಮಾಡಿ MCQ ಸಾಲ್ವ್ ಮಾಡಿದಾಗ ನಿಮ್ಗೆ ಆಲ್ಮೋಸ್ಟ್ ನಿಯರ್ಲಿ 30 ಆರ್ ಮೋರ್ ದನ್ 30 ಮಾರ್ಕ್ಸ್ ಅನ್ನು ಪಡೆಯುವಂತ ಚಾನ್ಸಸ್ ಇದೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ನೀವು ಈ ಹೇಳಿದಂತ ಟ್ರಿಕ್ಸ್ ಗಳನ್ನು ಬಳಸ್ಕೊಂಡಲ್ಲಿ ನೀವು ಫೇಲ್ ಆಗುವಂತ ಯಾವುದೇ ಸಾಧ್ಯತೆಗಳೇ ಇಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನೀವು ಪ್ಲಾನ್ ಮಾಡಿ, ಸೊ ನಮ್ಗೆ ಇನ್ನೂ ಟೈಮ್ ಇದೆ, ಆರಾಮಾಗಿ ನೀವು ಸ್ಟಡಿ ಮಾಡಿದಾಗ ನೀವು ಫೇಲ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಈ ವರ್ಷ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಥವಾ PU ಬೋರ್ಡ್ ನಿಂದ ಏನ್ ಬ್ಲೂ ಪ್ರಿಂಟ್ ಬಿಟ್ಟಿದೆ ಅದು ಈ ವರ್ಷಕ್ಕೆ ಅದು ಫಿಕ್ಸ್ ಇದೆ. ಅಂದ್ರೆ ಕ್ವಶನ್ಸ್ ಗಳು ಅದೇ ಬ್ಲೂ ಪ್ರಿಂಟ್ ಮಾಡಲ್ ನಲ್ಲೇ ನಮ್ಗೆ ಕ್ವಶನ್ಸ್ ಗಳು ಬರುತ್ತೆ. 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಕ್ವಶನ್ ಗಳು ಇದೇ ಚಾಪ್ಟರ್ ಇಂದ ಕೇಳ್ತೆ ಅಂತ ಹೇಳಿದಾಗ ಅದೇ ಚಾಪ್ಟರ್ ಇಂದ ಕೇಳ್ತಾರೆ. ಬಟ್ ಅಲ್ಲಿರುವಂತ ಕಾನ್ಸೆಪ್ಟ್ ಗಳ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಸೊ ಅದಾದ ನಂತರ ನೀವು ಈ ಸಲ ಪಾಸಿಂಗ್ ಮಾಡುವುದು ಸ್ವಲ್ಪ ಸ್ಮಾರ್ಟ್ ಆಗಿ ಹೋದಾಗ ಈಸಿ ಆಗಿದೆ, ಬಟ್ ಸ್ಕೋರಿಂಗು ಮತ್ತೆ ಡಿಫಿಕಲ್ಟ್ ಆಗತ್ತೆ. ಯಾಕಂದ್ರೆ ನೀವು ಫುಲ್ ಸ್ಕೋರ್ ಮಾಡ್ಬೇಕಿದ್ರೆ, ಒಳ್ಳೆ ಮಾರ್ಕ್ಸ್ ಅನ್ನು ತಗೋಬೇಕಿದ್ರೆ NCERT ನಲ್ಲಿದ್ದಂತ ಎಲ್ಲಾ ಕ್ವಶನ್ಸ್ ಗಳನ್ನು NCERT ಟೆಕ್ಸ್ಟ್ ಬುಕ್ ಅನ್ನು ಕಂಪ್ಲೀಟ್ ಆಗಿ ಓದೇಬೇಕು. ಅದ್ರ ಜೊತೆಗೆ ಈಗಾಗಲೇ ಕೊಟ್ಟಂತ ಗೌರ್ಮೆಂಟ್ ನಿಂದ ಬಿಡುಗಡೆ ಮಾಡಿದಂತ ಕ್ವಶನ್ ಬುಕ್ಲೆಟ್, ಕ್ವಶನ್ ಬ್ಯಾಂಕ್ ಅನ್ನು ಸಾಲ್ವ್ ಮಾಡಬೇಕು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನು ಕೂಡ ಸಾಲ್ವ್ ಮಾಡಿ. ಸೊ NCERT ಬುಕ್ ಅನ್ನು ಓದಿದಾಗ ನೀವು ಒಳ್ಳೆ ಗುಡ್ ಸ್ಕೋರ್ ಆಗ್ಬೋದು ಅಂತ ಹೇಳ್ಬೋದು. ಫಿಕ್ಸ್ ಆದ ಬ್ಲೂ ಪ್ರಿಂಟ್ ನಿಂದ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಕೂಡ ಇದೇ ಬೇಸಿಸ್ ಮೇಲೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಅಂತ ಹೇಳಿ PU ಇಲಾಖೆ ಈಗಾಗಲೇ ಅದ್ರ ಬಗ್ಗೆ ನಿರ್ದೇಶನ ಕೂಡ ಕೊಟ್ಟಿದೆ. ಹಾಗಾಗಿ ನೀವು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ ಮತ್ತು ಒಳ್ಳೆ ಸ್ಕೋರ್ ಅನ್ನು ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕ್ವಶನ್ ಗಳನ್ನು ಕೂಡ ಹಾಕಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಲು ನಾನು ಪ್ರಯತ್ನ ಮಾಡ್ತೀನಿ. ಹಾಗೂ ಈ ಒಂದು PU ಬೋರ್ಡ್ ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದಲ್ಲಿ ನಿಮ್ಗೆ ಪ್ರಿಪೇರ್ ಮಾಡಲು ನಿಮ್ಗೆ ಅನುಕೂಲ ಆಗ್ಲಾ ಅಂತ ಹೇಳಿ ನಾನು ಕೆಲವೊಂದು ವರ್ಕ್ ಶೀಟ್ ಗಳನ್ನು ಕೂಡ ರೆಡಿ ಮಾಡಿದ್ದೇನೆ. ಆ ವರ್ಕ್ ಶೀಟ್ ಗಳನ್ನು ಕೂಡ ನಿಮ್ಮೆಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೀನಿ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫಾಲೋ ಅಪ್ ಮಾಡಿ ನನ್ನ ವಾಟ್ಸ್ಆಪ್ ನಂಬರ್ ಗೆ ನೀವು ಮೆಸೇಜ್ ಕಳಿಸೋದ್ರ ಮೂಲಕ ನಿಮ್ಗೆ ಫ್ರೀ ಆಗಿ ವರ್ಕ್ ಶೀಟ್ ಮತ್ತೆ ನೋಟ್ಸ್ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ್ಯೂಮ್ಯಾರಿಕಲ್ ಪಾರ್ಟ್ಸ್ ಗಳನ್ನು ಕೂಡ ನಿಮ್ಗೆ ಕೊಡ್ತಾ ಇದ್ದೇನೆ. ಸೊ ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಸೊ ಒಳ್ಳೆ ಸ್ಕೋರ್ ಅನ್ನು ಮಾಡಿ ಮತ್ತೆ ನಿಮ್ಗೆ ಎಕ್ಸಾಮ್ ತಯಾರಿಗಾಗಿ ಅನೇಕ ವಿಡಿಯೋಗಳ ಮೂಲಕ ನಿಮಗೆ ಗೈಡೆನ್ಸ್ ಅನ್ನು ಕೂಡ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಂಟಿನ್ಯೂಸ್ ಎಕ್ಸಾಮ್ ಪ್ರಿಪರೇಷನ್ ಗೋಸ್ಕರವಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್. ಥ್ಯಾಂಕ್ ಯು ವೆರಿ ಮಚ್.